ನನ್ನ ಫೇವ್ರೆಟ್ ಡೈರೆಕ್ಟರ್ನೇ ಬಿಟ್ಬಿಟ್ಟಿದೀನಿ, ಉಪೇಂದ್ರ ಸರ್ ಯಾ. ನಿರ್ದೇಶಕರು ಈಗ ಏನೋ ಒಂದು ಮಾತು ಅಂತಾರ ಅನ್ಕೊಳ್ಳಿ, ಈಗೇನೋ ನಮ್ದೇ ತಪ್ಪಿರತ್ತೆ, ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ಸ್ ಏನೋ ತಪ್ಪಿರತ್ತೆ ಅನ್ಕೊಳ್ಳಿ, ಬೈದಾಗ ಬೈಸ್ಕೋತಿದ್ವಿ ಅಥವಾ ಹೊಡೆದಾಗ ಹೊಡ್ಸ್ಕೋತಿದ್ವಿ. ನಿರ್ದೇಶಕರು ಈಗ ಏನೋ ಒಂದು ಮಾತು ಅಂತಾರ ಅನ್ಕೊಳ್ಳಿ, ಈಗೇನೋ ನಮ್ದೇ ತಪ್ಪಿರತ್ತೆ, ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ಸ್ ಏನೋ ತಪ್ಪಿರತ್ತೆ ಅನ್ಕೊಳ್ಳಿ, ಬೈದಾಗ ಬೈಸ್ಕೋತಿದ್ವಿ ಅಥವಾ ಹೊಡೆದಾಗ ಹೊಡ್ಸ್ಕೋತಿದ್ವಿ. ಬಟ್ ಇಲ್ಲಿ ಏನಂದ್ರೆ ಹೊಡಿಯಲ್ಲ ಅಷ್ಟೇ, ಏನೋ ಒಂದು ಹೇಳ್ದಾಗ ಅದಕ್ಕೆ ನಾವು ಅದನ್ನ ತೀರಾ ಪರ್ಸನಲ್ ಆಗಿ ತಗೊಳ್ತೀರಾ, ಓಕೆ ಒಳ್ಳೇದಕ್ಕೆ ಹೇಳ್ತಿದಾರೆ, ಕಲಿಯೋ ಉದ್ದೇಶದ ಅಂದ್ರೆ ನಾವು ಕಲ್ತ್ಕೊಳ್ಳೋ ಉದ್ದೇಶದಿಂದ ಏನೋ ಹೇಳ್ತಿದ್ದಾರೆ ಬಿಡು ಅನ್ಕೊಂಡ್ ಗುರುಗಳ ರೀತಿನೇ ಅಲ್ಲೇ ಬಿಟ್ಬಿಡ್ಬೇಕು. ಅದು ಬಿಟ್ಟು ಅದನ್ನೇ ಮನ್ಸ್ಗೆ ಹಾಕೊಂಡು ಕೊರ್ಗೋದು ಆ ತರ ಎಲ್ಲ ಮಾಡಕ್ಕೂ ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಸೊ ಹೆಣ್ಮಕ್ಳು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರ್ತಾರೆ AD ಆಗಿ, ಅವ್ರಿಗೇನೋ ಒಂದು ದೊಡ್ಡ ನಿರ್ದೇಶಕರಾಗ್ಬೇಕು ಅನ್ನೋ, ನಿರ್ದೇಶಕಿ ಆಗ್ಬೇಕನ್ನೋ ಆಲೋಚನೆ ಇದೆ ಅಂತ ಆದ್ರೆ ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ಬೇಕು. ನೋ ಮ್ಯಾಟರ್ ವಾಟ್ ನಾನು ಕೆಲಸ ಮಾಡ್ತೀನಪ್ಪ, ಅವ್ರ ಬೈಗುಳಾಗ್ಲಿ ಅಥವಾ ಅಲ್ಲಿ ಯಾರೋ ಏನೋ ಹೇಳೋದಾಗ್ಲಿ ನನ್ಗೇನು ತಲೆಗೆ ಮುಟ್ಟಲ್ಲ ಅನ್ನೋ ರೀತಿ ಅದನ್ನೆಲ್ಲ ಬಿಟ್ಟು ಬಂದಾಗ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಇದು ನನ್ನ ಅನುಭವ. ಸೂಪರ್. ಅದೇ ಅಷ್ಟು ಸುಲಭ ಇಲ್ಲ ಅಲ್ವಾ ಈಜ್ಕೊಂಡು ಹೋಗುವಂತದ್ದು, ಅಷ್ಟು ಸುಲಭದ ದಾರಿ ಅಲ್ಲ. ಅಂಡ್ ಇನ್ನೊಂದು ಹೇಳದ್ ಐ ಫಾರ್ಗಾಟ್ ಟು ಟೆಲ್ ಸಮಥಿಂಗ್ ಏನಂದ್ರೆ, ಬಿಸಿಲಲ್ಲಿ ಕೆಲಸ ಮಾಡ್ಬೇಕು, ಮಳೆ ಚಳಿ ಅಂತ ನೋಡದೆ ಕೆಲಸ ಮಾಡ್ಬೇಕು. ಬಿಸಿಲಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ, ನಾವು ಹೆಣ್ಮಕ್ಳು ಅಂದಾಗ ನಮ್ಗೆ ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಇರ್ತೀವಿ. ನನ್ ಸ್ಕಿನ್ ಟ್ಯಾನ್ ಆಗ್ಬಿಟ್ರೆ ಅಥವಾ ನಂಗೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಸ್ಕಿನ್ ನ ಹೇರ್ನ ಆ ತರದೆಲ್ಲ ಏನೇನು ನೋಡ್ತಾ ಗಾಳಿಗೆಲ್ಲ ಕೂದಲು ಹಾರ್ತಿರುತ್ತೆ ಅಥವಾ ಕ್ಲಿಪ್ ಹಾಕೊಂಡಿದ್ರು ಇನ್ನೊಂದು ಮತ್ತೊಂದು ಏನೋ ಒಂದು ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತೆ. ಸೊ ಅಂಡ್ ಮೇನ್ಲಿ ಸ್ಕಿನ್, ಕೂದ್ಲು ಬಿಡಿ, ಕೂದ್ಲಿಗೆ ಏನು ಅಷ್ಟು ಎಫೆಕ್ಟ್ ಆಗಲ್ಲ, ಬಟ್ ಸ್ಕಿನ್ ಅಂತ ಬಂದಾಗ ಬಿಸಿಲೆಲ್ಲ ಇದ್ದಾಗ ತುಂಬಾ ಟ್ಯಾನ್ ಆಗ್ತೀವಿ. ಸೊ ಮಳೆ ಅಂತ ಬಂದಾಗ ಅಥವಾ ಚಳಿ ಇದ್ದಾಗ ಚಳಿ ಆಗತ್ತೆ. ಸೊ ಈ ತರದ್ದು ಒಂದು ಪ್ರಕೃತಿ ವಿಕೋಪಗಳನ್ನೆಲ್ಲ ನಾವು ತಡ್ಕೋಬೇಕಾಗತ್ತೆ. ಅಂಡ್ ಯು ಕಾಂಟ್ ಮೇಂಟೈನ್ ದಟ್ ಬ್ಯೂಟಿ ಕಾನ್ಶಿಯಸ್ನೆಸ್. ಆ ತರ ನನ್ಗೆ ನಾನು ಯಾವಾಗ್ಲೂ ಬೆಳ್ಳಗೆ ಇರ್ಬೇಕು ಅಥವಾ ಯಾವಾಗ್ಲೂ ನಾನು ಪಿಂಪಲ್ ಆಗ್ಬಾರ್ದು ಅದಾಗ್ಬಾರ್ದು ಹಂಗೆಲ್ಲ ಯೋಚನೆ ಮಾಡಕ್ಕಾಗಲ್ಲ. ಧೂಳಲ್ಲಿ ಕೆಲಸ ಮಾಡ್ಬೇಕು. ನಾನು ಹೇಳ್ದಂಗೆ ಚಳಿ ಮಳೆ ಗಾಳಿ ಧೂಳು ಏನು ನೋಡಿದಿರ ಕೆಲಸ ಮಾಡಿದಾಗ ಸ್ಕಿನ್ನು ನಂದೇ ನೋಡಿ, ನಾನೇ ಎಷ್ಟು ಟ್ಯಾನ್ ಆಗಿದ್ದೀನಿ ಗೊತ್ತಾ. ಸಂಜು ವೆಟ್ಸ್ ಗೀತಾ ಶೂಟಿಂಗ್ ಟೈಮಲ್ಲಿ ತುಂಬಾ ಬಿಸಿಲಿತ್ತು, ಯಾವುದೋ ಒಂದು ಸೀನ್ ತೆಗಿಯಕ್ ಹೋಗಿದ್ವಿ ಇದ್ರ ಹತ್ರ, ಈ ಮಳವಳ್ಳಿ ಹತ್ರ. ಸೊ ಫುಲ್ಲು ಅಂದ್ರೆ ಫುಲ್ ಬಿಸಿಲಿತ್ತು. ಲಿಟ್ರಲಿ ಹೆಂಗಿತ್ತಂದ್ರೆ ಅಲ್ಲಿ ನನ್ನ ಯಪ್ಪ ಏನ್ ನೀನೇ ಅದು ಇಷ್ಟು ಟ್ಯಾನ್ ಆಗ್ಬಿಟ್ಟಿದ್ಯಾ ಅನ್ನೋ ತರ ಎಲ್ರು ಕೇಳೋ ತರ. ಅದ್ರಲ್ಲೂ ರಚಿತಾ ಮ್ಯಾಮ್ ಕೇಳಿದ್ರು, ಅಮೂಲ್ಯ ನೀನೇನಮ್ಮ ಇಷ್ಟೊಂದು ಟ್ಯಾನ್ ಆಗ್ಬಿಟ್ಟಿದ್ಯಾ ಅನ್ನೋ ತರ. ಅಂದ್ರೆ ಅಷ್ಟು ಕಪ್ಪಗಾಗ್ಬಿಟ್ಟಿದೆ ನಾನು. ಬೇಸಿಕಲಿ ನನ್ ಸ್ಕಿನ್ ಟೋನ್ ಹಂಗೆ, ಅಂದ್ರೆ ಸ್ಕಿನ್ ಬೇಸ್ ಇರುತ್ತೆ ಗೊತ್ತಾ, ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್. ಸೊ ನನ್ ಫುಲ್ ಡ್ರೈ ಸ್ಕಿನ್, ನಂಗೆ ಬಿಸ್ಲಿಗೋರೆ ನಾನು ಕಪ್ಪಾಗ್ಬಿಡ್ತೀನಿ. ಸೊ ಆ ತರ ಬ್ಯೂಟಿ ಕಾನ್ಶಿಯಸ್ನೆಸ್ ಇದ್ರೆ ಕಷ್ಟ. ಸೊ ನನಗೆ ಅಷ್ಟೊಂದಿಲ್ಲ. ಓಕೆ ಕಪ್ಪಗಾದ್ರೆ ಅದ್ರಲ್ಲಿ ಏನು, ನನಗೆ ಕೆಲಸ ಕಲಿಯೋದಷ್ಟೇ ಮುಖ್ಯ. ಯಾಕಂದ್ರೆ ನಾನು ಇಲ್ಲಿ ಯಾರಿಗೋ ಶೋ ಹೊಡಿಯಕ್ಕೆ ಅಥವಾ ನಾನೇನು ಹೀರೋಯಿನ್ ಆಗ್ಬಿಡ್ಬೇಕು ಆ ತರದ್ ಇಲ್ದೇ ಇರೋದ್ರಿಂದ ನನ್ನ ಉದ್ದೇಶ ಏನು, ನನ್ನ ಅಜೆಂಡಾ ನನ್ನ ನಿರ್ದೇಶಕಿ ಆಗ್ಬೇಕು. ಧೂಳೆಲ್ಲ ಮಳೆಲ್ಲ ಚಳಿಲ್ಲ ಗಾಳಿ ಬೇಕಾಗಿಲ್ಲ, ಕೆಲಸ ಕಲಿಬೇಕು ಅಷ್ಟೇ. ಸೊ ಅದೇನೆ ಏನ್ ಹೇಳಕ್ ಬಂದಿದ್ದಂದ್ರೆ, ನಾನು ಬ್ಯೂಟಿ ಕಾನ್ಶಿಯಸ್ನೆಸ್ ಎಲ್ಲ ಬಿಟ್ಟು ಅದು ಬಿಟ್ಟು ಬರ್ಬೇಕಾಗತ್ತೆ. ಓಕೆ. ಇನ್ನು ಈಗ ಅಮೂಲ್ಯ ಗೌಡ ಅವ್ರು ಯಾವ ಒಂದು ಸ್ಟಾರ್ ಡೈರೆಕ್ಟರ್ ಅನ್ನ ಫಾಲೋ ಮಾಡ್ತಾರೆ ಅನ್ನುವಂಥದ್ದು, ಅಥವಾ ಇವರಿಗೆ ಒಂದು ಡೈರೆಕ್ಷನ್ ಮಾಡ್ಬೇಕು ನಾನು ಫ್ಯೂಚರ್ ಅಲ್ಲಿ ಅಂತ ಬಂದಾಗ ಯಾರು? ಆಕ್ಟರಾ? ಹೌದು, ನಮ್ ದರ್ಶನ್ ಸರ್, ಡಿ ಬಾಸ್ ಅವ್ರಿಗೆ. ಓಕೆ ಓಕೆ. ಮೊದ್ಲು ಅವರು, ಆಮೇಲೆ ಒಂದಷ್ಟು ಜನ ಇದಾರೆ. ಫಸ್ಟ್ ದರ್ಶನ್ ಸರ್. ಡೈರೆಕ್ಟರ್ಸ್ ಯಾರು ಅಂದ್ರೆ ಇವಾಗ ನೀವು ಫಾಲೋ ಮಾಡ್ತಾ ಇದೀರಾ, ಈ ಒಂದು ಡೈರೆಕ್ಟರ್ ನನ್ಗೆ ಸ್ವಲ್ಪ ಇಷ್ಟ ಆಗ್ತಾರೆ, ಇವರ ಡೈರೆಕ್ಷನ್ ಸಕ್ಕತ್ತಾಗಿರತ್ತೆ ಅಂತ ಅಂದ್ರೆ ಯಾರ ಹೆಸರು ಹೇಳ್ತೀರಾ? ಆಕ್ಚುಲಿ ಇದು ತುಂಬಾ ಟಫ್ ಕ್ವೆಶ್ಚನ್. ಒಬ್ಬರ ಹೆಸರು ಹೇಳೋದಾದ್ರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಅಂತ ಅಂದ್ರೆ ಕೆಲವ್ರನ್ನ ಮಾಡ್ತಿದೀನಿ, ಕೆಲವ್ರನ್ನ ಮಾಡ್ತಿಲ್ಲ. ಮಾಡ್ತಿಲ್ದವರು ಫೇವ್ರೇಟ್ ಇದ್ದಾರೆ. ನನ್ಗೆ ತುಂಬಾ ಜನ ಇದಾರೆ ಹೇಳಕ್ಕೆ, ಯಾರ್ದು ಹೇಳಿ ಯಾರ್ದು ಬಿಡೋದು ಗೊತ್ತಿಲ್ಲ, ಆಮೇಲೆ ಹುಡ್ಕೊಂಡ್ ಮಾಡ್ತಾರೆ. ಆದ್ರೂ ಒಂದಷ್ಟು ಜನದ ಹೆಸರು ಹೇಳ್ತೀನಿ, ಒಬ್ರದ್ದು ಹೇಳಕ್ಕಾಗಲ್ಲ, ಒಂದಷ್ಟು ಜನದ ಹೆಸರು ಹೇಳ್ತೀನಿ. ನಂಗೆ ತುಂಬಾ ಈ ಮಾಸ್ ಕೈಂಡ್ ಆಫ್ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ. ಮಾಸ್ ಮೂವೀಸ್ ಅಂದ್ರೆ ಕಮರ್ಷಿಯಲ್ ಮೂವೀಸ್. ಅಂಡ್ ಈ ಪ್ರತಿ ಜಾನರ್ ಇರುತ್ತೆ ಗೊತ್ತಾ, ಲವ್ ಬೇಸ್, ಮಾಸ್, ಮೈಥೋ, ಈ ತರ. ಸೊ ನಂಗೆ ಈ ಮಾಸ್ ಅಥವಾ ನೈಜವಾಗಿ ಫಸ್ಟ್ ನೈಜವಾಗಿ ಶುರು ಮಾಡ್ತೀನಿ. ನೈಜವಾಗಿ ಮೂಡು ಬರುವಂತಹ ಚಿತ್ರಗಳಿರುತ್ತೆ ಗೊತ್ತಾ, ಅದನ್ನ ಮಾಡುವಂತವ್ರು ಸೂರಿ ಸರ್. ಅವರು ನೈಜವಾಗಿ ಮಾಡಿರ್ತಾರೆ, ಜೊತೆಗೆ ಅಲ್ಲಿ ಒಂದಷ್ಟು ಮಾಸ್ ಸೀಕ್ವೆನ್ಸ್ ಇರುತ್ತೆ. ಸೊ ನಂಗೆ ಪರ್ಸನಲಿ ಸೂರಿ ಸರ್ ನಿರ್ದೇಶನ ತುಂಬಾ ಇಷ್ಟ ಆಗತ್ತೆ. ಅವ್ರಿರ್ಬೋದು. ಅಂಡ್ ನಮ್ ನಾಗಶೇಖರ್ ಸರ್ ಹೆಸರು ಹೇಳಲೇಬೇಕು, ನನ್ ಗುರುಗಳು. ನನ್ನ AD ಆಗಿ ಪ್ರೆಸೆಂಟ್ಲಿ AD ಆಗಿ ವರ್ಕ್ ಮಾಡಿದಂತಹ ಸಿನಿಮಾ ಸಂಜು ವೆಟ್ಸ್ ಗೀತಾ 2.
ಸೊ ಆ ಒಂದ್ ಸಿನಿಮಾದ ನಿರ್ದೇಶಕ ನಮ್ಮ ನಾಕ್ಷಿಕರ್ ಸರ್. ಸೊ ಅವ್ರು ನನ್ ಗುರುಗಳಿದ್ದಂಗೆ. ಯಾವ ಸಿನಿಮಾದಲ್ಲಿ ನಾವು ಫಸ್ಟ್ ಏಡಿಯಾಗಿ ವರ್ಕ್ ಮಾಡ್ತೀವಿ ಅವರೇ ನಮ್ ಗುರುಗಳು ನನ್ ಪ್ರಕಾರ. ಸೊ ನಾಕ್ಷಿಕರ್ ಸರ್ ಲವ್ ಬೇಸ್ಡ್ ಮೂವಿ ಮಾಡ್ತಾರೆ, ಲೈಕ್ ಸಂಜು ಗೀತ, ಅರಮನೆ, ಮಾಸ್ತಿಗುಡಿ ಅಂಡ್ ಇಷ್ಟೊಂದು ಹೇಳ್ಕೊಂಡ್ ಬಂದ ಮೈನಾ, ಎಂತ ಸೂಪರ್ ಡೂಪರ್ ಹಿಟ್ಗಳು. ಅಂಡ್ ಇವಾಗ ನಮ್ಮ ಸಂಜು ಗೀತ 2. ಸೊ ನಂಗೆ ಲವ್ ಜೋನರ್ ಅಂತ ಬಂದ್ರೆ ನಾಕ್ಷಿಕರ್ ಸರ್ ಮಾಡುವಂತಹ ಸಿನಿಮಾಗಳು, ಅವ್ರ ನಿರ್ದೇಶನದ ಸಿನಿಮಾಗಳು ತುಂಬಾ ಇಷ್ಟ. ಅವರು ಇಷ್ಟ ಆಗ್ತಾರೆ, ಅವ್ರ ನಿರ್ದೇಶನದ ಶೈಲಿ ಇಷ್ಟ ಆಗುತ್ತೆ. ಅಂಡ್ ಸಿಂಪಲ್ ಸುನಿ ಸರ್ದು ಅವರು ಹೆಸರಲ್ಲೇ ಇರೋ ಹಾಗೆ ಸಿಂಪಲ್ ಆಗಿರುತ್ತೆ, ಅಂದ್ರೆ ತೀರಾ ಆಡಂಬರ ಇರಲ್ಲ, ತೀರಾ ಡಿಶಮ್ ಇರಲ್ಲ. ಸೊ ಅವ್ರದ್ದೊಂದು ರೀತಿ ಜಾನರ್ ಇಷ್ಟ ಆಗುತ್ತೆ ನಂಗೆ ಸಿಂಪಲ್ ಸುನಿ ಸರ್ದು. ಅಂಡ್ ಇವ್ರು ನಿಮ್ ನಿರ್ದೇಶಕಿಯರಲ್ಲಿ ಹೇಳ್ಬೇಕಂತ ಅಂದ್ರೆ ಸುಮನಾ ಕಿತ್ತೂರ್ ಅವ್ರದ್ದು ನಂಗೆ ತುಂಬಾ ಇಷ್ಟ. ಸ್ಲಂಬಾಲ ಒಂದಷ್ಟು ಸಿನಿಮಾಗಳು ಮಾಡಿದ್ದಾರೆ ಅವರು. ಸೊ ನಿರ್ದೇಶಕಿಯರಲ್ಲಿ ನನ್ಗೆ ತುಂಬಾ ಇಷ್ಟ ಆಗುವಂತ ನಿರ್ದೇಶಕಿ ಅಂದ್ರೆ ಅವರು ಸುಮನಾ ಕಿತ್ತೂರ್ ಅವರು. ಅಂಡ್ ಆಮೇಲೆ ಹೇಳ್ಬೇಕು ಅಂದ್ರೆ ಇವರು ರೂಪಾ ಅಯ್ಯರ್. ಬಟ್ ಮೇನ್ ಪ್ರಿಫರೆನ್ಸ್ ಅವ್ರಿಗೆ, ಸುಮನಾ ಕಿತ್ತೂರ್ ಅವ್ರಿಗೆ. ಯಾಕಂದ್ರೆ ಅವರು ಒಂದ್ ರೀತಿಲಿ ನಂಗೆ ಇನ್ಸ್ಪೈರ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಅಂದ್ರೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಓಕೆ ಇವ್ರು ಇದಾರಲ್ವಾ, ಕರೆಕ್ಟ್ ಇವ್ರು ಮಾಡಿದ್ದಾರೆ, ಕರೆಕ್ಟ್ ನಾನು ಮಾಡ್ಬೋದಲ್ವಾ ಅನ್ನೋ ತರದ್ ಒಂದು ಚಿಕ್ಕ ಪುಟ್ಟ ಥಾಟ್ಸ್ ಬರುತ್ತೆ ಗೊತ್ತಾ ತಲೆಗೆ. ಸೊ ಅವರು ಆಮೇಲೆ ಯೋಗರಾಜ್ ಭಟ್ ಸರ್. ಸೊ ಅವರು ಅಷ್ಟೇ ತುಂಬಾ ಅವ್ರು ಒಂಥರ ಕಾಲೇಜ್ ಗೋಯಿಂಗ್ ರೀತಿ ಇರುತ್ತೆ ಅವರ ಒಂದು ಸ್ಟೋರಿಗಳು. ಸೊ ವಿಭಿನ್ನವಾಗಿರುತ್ತೆ. ಅಂಡ್ ಅವ್ರದ್ದು ಅಷ್ಟೇ ಡೈಲಾಗ್ಸ್ ಎಲ್ಲ ಒಂದ್ ರೀತಿ ತುಂಬಾ ಕ್ಯಾಚಿ ಆಗಿರುತ್ತೆ. ಸೊ ನಂಗೆ ಯೋಗರಾಜ್ ಭಟ್ ಸರ್ದು ನಿರ್ದೇಶನ ತುಂಬಾ ಇಷ್ಟ ಆಗುತ್ತೆ. ಇನ್ ಹಳಬ್ರು ಅಂತ ಬಂದ್ರೆ ಪುಟ್ಟಣ್ಣ ಕಣ್ಗಲ್ ಸರ್ ಅಂತೂ ಯಾರಿಗಿಷ್ಟ ಇಲ್ಲ. ಸೊ ಪ್ರತಿಯೊಬ್ರು ನಿರ್ದೇಶಕರಾಗ್ಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡಿರೋರ್ಗೆ ಅವರು ಸ್ಫೂರ್ತಿ ಅಂತ ಹೇಳ್ಬೋದು. ಅಂಡ್ ಶಂಕರ್ ನಾಗ್ ಸರ್, ಯಾಕಂದ್ರೆ ಅವರು ನಿರ್ದೇಶಕರು. ಸೊ ನಂಗೆ ಶಂಕರ್ ನಾಗ್ ಸರ್ದೂನು ಅವರೆಲ್ಲ ಲೈಕ್ ನಮ್ಮ ಲೆಜೆಂಡರಿ ಡೈರೆಕ್ಟರ್ಸ್, ಲೆಜೆಂಡರಿ ಆಕ್ಟರ್ಸ್. ಸೊ ಅವರೆಲ್ಲ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಂಕರ್ ನಾಗ್ ಸರ್ದು ಸಿನಿಮಾ ಇದೆ ಗೊತ್ತಾ, ರಾಜ್ಕುಮಾರ್ ಸರ್ ಒಟ್ಟಿಗೆ ಮಾಡಿದಂತಹ ಸಿನಿಮಾ ಒಂದು ಮುತ್ತಿನ ಕತೆ. ಸೊ ಆ ಟೈಮಲ್ಲಿ ಅಂಡರ್ ವಾಟರ್ ಫಸ್ಟ್ ಟೈಮ್ ಅವ್ರು ಮಾಡಿದ್ದು. ಸೊ ಅದೆಲ್ಲ ನಮ್ಗೆಲ್ಲ ಇನ್ಸ್ಪಿರೇಷನ್ ಅಲ್ವಾ. ಅವ್ರ ಡೈರೆಕ್ಷನ್ ಅಲ್ಲಿ ರಾಜ್ಕುಮಾರ್ ಸರ್ ಆಕ್ಟ್ ಮಾಡಿದ್ರು. ಅಂಡ್ ಫಸ್ಟ್ ಟೈಮ್ ಅಂಡರ್ ವಾಟರ್ ಅಲ್ಲಿ ಶೂಟ್ ಮಾಡಿದಂಥದ್ದು. ಲೈಕ್ ಆ ತರದೊಂದು ವಿಭಿನ್ನವಾಗಿ ನಾವು ನಿರ್ದೇಶನ ಮಾಡುವಂತಹ ಸಿನಿಮಾಗಳಲ್ಲಿ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡೋ ಒಂದು ಥಾಟ್ಸ್ ಇದೆ ಗೊತ್ತಾ, ಅದು ಅಲ್ಲಲ್ಲಿ ಒಬ್ರಿಗಿರತ್ತೆ. ಸೊ ಅದು ಸರ್ಗಿತ್ತು. ಸೊ ಸರ್ ಕೂಡ ಒಂದ್ ರೀತಿ ನಾನು ಇನ್ಸ್ಪಿರೇಷನ್ ತಗೊಂತೀನಿ, ಇನ್ಸ್ಪೈರ್ಡ್ ಆಗಿದ್ದೀನಿ ಶಂಕರ್ ನಾಗ್ ಸರ್ ಅವ್ರು ನಿರ್ದೇಶನ ಮಾಡಿರುವಂತಹ ಸಿನಿಮಾಗಳಿಂದ. ಸಾಲು ನಿರ್ದೇಶಕರಿದ್ರೆ ಹೆಸರು ಹೇಳ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ಯಾರ್ಯಾರ್ದಾದ್ರು ಮರ್ತಿದ್ರೆ ಸಾರಿ. ತುಂಬಿಕೊಂಡಲ್ಲಿ ನಾನು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರೋ ಎಲ್ಲಾ ನಿರ್ದೇಶಕರನ್ನು ಗೌರವಿಸ್ತೀನಿ. ಅಂಡ್ ಎಲ್ಲಾರಿಂದನೂ ಒಂದೊಂದು ರೀತಿಯ ಅಂದ್ರೆ ಕಲಿಯುವಂತ ಒಂದು ರೀತಿ ನೀತಿಗಳಿರುತ್ತೆ. ಸೊ ಅವಕಾಶ ಸಿಕ್ಕಿದ್ರೆ ಎಲ್ಲಾರು ಒಟ್ಟಿಗೂ ಒಂದು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ನೀವು ಹೇಳಿದ್ರಿ ನನ್ಗೆ ಲವ್ ಜಾನರ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ, ಆ ತರದ ಸಿನಿಮಾಗಳನ್ನ ಮಾಡುವಂತದ್ದು ಅನ್ನುವಂಥದ್ದು. ಸೊ ಸ್ಕ್ರಿಪ್ಟ್ ವೈಸ್ ಇರ್ಬೋದು, ಅದಕ್ಕೊಂದಿಷ್ಟು ವರ್ಕ್ ಬೇಕಾಗುತ್ತೆ. ಸೊ ನೀವು ನಿರ್ದೇಶಕಿ ಆ ಒಂದು ಜರ್ನಿಗೆ ಯಾವ ತರದ ರಿಸರ್ಚ್ ಮಾಡ್ತೀರಾ? ಅದೇ ನಾನ್ ಹೇಳ್ದಂಗೆ, ಸೊ ಜಾನರ್ಸ್ ಅಂತ ಬಂದಾಗ ನೀವು ಹೇಳ್ದಂಗೆ ಲವ್, ಮಾಸ್, ಅದು ಇದು ತುಂಬಾ ಬಹಳಷ್ಟಿದೆ. ಬಟ್ ನನಗೆ ಮುಂಚೆಯಿಂದನೂ ಮಾಸ್ ತುಂಬಾ ಇಷ್ಟ. ಮಾಸ್ ಕೈಂಡ್ ಆಫ್ ಮಾಸ್ ವಿತ್ ಅಂದ್ರೆ ಮಾಸ್ ಒಟ್ಟಿಗೆ ಲವ್ ಇರೋವಂಥದ್ದು ಇರ್ಬೋದು. ನೀವ್ ಹೆಂಗಾದ್ರೂ ಮಾಡ್ಬೋದು. ಸಿನಿಮಾ ಅನ್ನೋದು ನಿಮ್ಗೆ ಒಂದ್ ರೀತಿ ಒಂಥರ ಏನಂತಾರೆ, ಅಡ್ಗೆ ತರಾನೇ. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನೀವು ಮೊಸರು ಅನ್ನ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಮೊಸರನ್ನ ಆಗತ್ತೆ. ಅದು ಹೊರತುಪಡಿಸಿ ಒಂದಷ್ಟು ತರಕಾರಿ ಹಾಕ್ಬಿಟ್ಟು, ಬೇಳೆ ಹಾಕ್ಬಿಟ್ಟು ಕೂಗ್ಸಿದ್ರೆ, ಅದನ್ನ ನೀರ್ ಹಾಕ್ಬಿಟ್ಟು ಕೂಗ್ಸಿದ್ರೆ ಸಾಂಬಾರ್ ಆಗುತ್ತೆ. ಸೊ ನನ್ ಪ್ರಕಾರ ಸಿನಿಮಾ ಅನ್ನೋದು ಒಂದು ಅಡಿಗೆ ರೀತಿ. ಸೊ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ನಿಮಗ್ ಗೊತ್ತಿರ್ಬೇಕು ಯಾವ್ದನ್ನ ಎಲ್ಲೆಲ್ಲಿ ಎಷ್ಟೆಷ್ಟು ಹಾಕ್ಬೇಕು. ಸೊ ಅಷ್ಟೆಷ್ಟು ಹಾಕ್ದಾಗ ಒಳ್ಳೆ ಅಡಿಗೆ ಆಗತ್ತೆ. ಈಗ ಮಾಸ್ ಸಿನಿಮಾಲಿ ಲವ್ ಸ್ಟೋರಿ ಕೊಡ್ಬಾರ್ದು ಅಂತ ಇಲ್ಲ. ಎಕ್ಸಾಂಪಲ್ ಓಂ. ಸಾರಿ, ನಾನು ನನ್ನ ಫೇವ್ರೆಟ್ ಡೈರೆಕ್ಟರ್ನೇ ಬಿಟ್ಬಿಡಿದೀನಿ, ಉಪೇಂದ್ರ ಸರ್. ಉಪೇಂದ್ರ ಸರ್ ಕೂಡ ಒನ್ ಆಫ್ ಮೈ ಫೇವ್ರೆಟ್. ನೋಡ್ತಿರ್ತಾರೆ, ನೀವು ಮಿಸ್ ಮಾಡಿದ್ರೆ ಅವ್ರಿಗೆ ಗೊತ್ತೇ ಆಗ್ಬಿಡುತ್ತೆ. ಸಾರಿ, ಐ ಆಮ್ ರಿಯಲಿ ವೆರಿ ಸಾರಿ. ಉಪೇಂದ್ರ ಸರ್ ನಂದು ಫೇವ್ರೆಟ್ ಲಿಸ್ಟ್ ಅಲ್ಲಿ ಕ್ಲಾಸ್. ಅವ್ರದ್ದು ಡೈರೆಕ್ಷನ್, ಡೈಲಾಗ್ ಅಂತೂ ಸೂಪರ್. ನಂಗೆ ಉಪೇಂದ್ರ ಸರ್ ಮೇನ್ ಫೇವ್ರೆಟ್ ಡೈರೆಕ್ಟರ್. ಅದ್ರ ಅಂಡರಲ್ಲಿ ಬೇರೆಯವರೆಲ್ಲ ಬರ್ತಾರೆ. ಬಟ್ ಉಪೇಂದ್ರ ಸರ್ ಹೆಸರು ಯಾಕೆ ಮಾಡ್ತಾರೆ ನನ್ಗೆ ಗೊತ್ತಾಗ್ತಿಲ್ಲ. ಬಟ್ ಇದೆಲ್ಲ ಕಟ್ ಮಾಡ್ಬಿಡಿ, ಬಟ್ ಇದನ್ನು ಹಾಕ್ಬಿಡಿ. ಅಂದ್ರೆ ಮರ್ತದ ಇವಾಗ ಏನೇನ್ ಹೇಳೋದೆಲ್ಲ ಕಟ್ ಮಾಡ್ಬಿಡಿ. ಬಟ್ ನಾನ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಉಪೇಂದ್ರ ಸರ್.
ಯಾಕಂದ್ರೆ ಅವರು ನಿರ್ದೇಶನ ಮಾಡಿರುವಂತ ಸಿನಿಮಾಗಳು ನನ್ಗೆ ಯಾವ್ದೂ ಬಿಟ್ಟಿಲ್ಲ, ಎಲ್ಲಾನು ನೋಡಿದೀನಿ. ಅದ್ರಲ್ಲೂ ಓಮ್ ಅಂತೂ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್. ಅಂಡ್ ಅವರು ಮಾಡಿರುವಂತ ಸಿನಿಮಾಗಳು, ಅವರು ಆಕ್ಟ್ ಮಾಡಿರುವಂತ ಸಿನಿಮಾಗಳು ಇರ್ಬೋದು, ಉಪೇಂದ್ರ ಇರ್ಬೋದು, ಅಂಡ್ ಡೈಲಾಗ್ಸ್. ಸೊ ನಾನ್ ಸರ್ಗೆ ಒಂದ್ ಕ್ವೆಶನ್ ಕೂಡ ಕೇಳಿದೆ ಇಂಟರ್ವ್ಯೂ ಮಾಡಿದಾಗ ಉಪೇಂದ್ರ ಸರ್ನ. ಸರ್, ಹೆಣ್ಮಕ್ಳು ಇಂಡಸ್ಟ್ರಿಗೆ ಅಂದ್ರೆ ನಿರ್ದೇಶಕಿಯಾಗಿ ಬರೋದು ಎಷ್ಟ್ ಮಟ್ಟಕ್ಕೆ ಸರಿ ನಿಮ್ ಪ್ರಕಾರ ಅಂತ. ನನ್ಗೆ ಐ ಆಮ್ ಇಂಟ್ರೆಸ್ಟೆಡ್. ಸೊ ನನ್ಗೆ ಡೈರೆಕ್ಟರ್ ಆಗ್ಬೇಕಂತ ಆಸೆ ಇದೆ. ಸೊ ನೀವ್ ಹೆಂಗ್ ಹೇಳ್ತೀರಾ, ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಹೆಣ್ಮಕ್ಳು ಬರ್ಬೋದಾ ಇಂಡಸ್ಟ್ರಿಗೆ ಡೈರೆಕ್ಟರ್ಸ್ ಆಗಿ ಅಂತ? ಅವ್ರು ಹೇಳಿದ್ ಒಂದೇ ಮಾತು, ಬಾಂಬೆಲೆಲ್ಲ ಅಸಿಸ್ಟೆಂಟ್ಸ್ ಇರೋದೇ ಹೆಣ್ಮಕ್ಳಮ್ಮ, ಹೆಣ್ಮಕ್ಳು ಮುಂದಾಗ್ಬೇಕು, ಬಂದ್ರೆ ತುಂಬಾ ಖುಷಿನೇ, ದಯವಿಟ್ಟು ಮಾಡಮ್ಮ ಸಿನಿಮಾ ಅಂತ ಹೇಳಿದ್ರು. ಸೊ ಅದು ನಂಗೆ ಇನ್ನೂ ನಮ್ಮಲ್ಲಿ ಯಾಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಹೆಣ್ಮಕ್ಳು ಕಡಿಮೆ ಇದಾರೆ ಅನ್ನುವಂಥದ್ದು ಅಲ್ವಾ ಬೆರಳೆಣಿಕೆ ಅಂತ ಹೇಳ್ಬೋದು. ಖಂಡಿತ ಬೆರಳೆಣಿಕೆ, ನೀವು ಹೇಳ್ದಂಗೆ ಒಂದ್ 3 ಮತ್ತೊಂದು ಅಂತ ಹೇಳ್ಬೋದು. ಬಟ್ ಏನಕ್ಕೆ ಅಂತ ಅನ್ಸುತ್ತೆ ಗೊತ್ತಾ, ನಾನು ಹೇಳ್ದಂಗೆ ಒಂದ್ ಹಲವಾರು ಸವಾಲ್ಗಳಿದೆ. ಗಂಡ್ ಮಕ್ಳಿಗೆ ಅಂದ್ರೆ ಅಷ್ಟು ಸವಾಲ್ಗಳು ಬರಲ್ಲ. ಹೆಣ್ಮಕ್ಳು ಅಂತ ಬಂದಾಗ ಒಂದು ಪ್ರೊಡ್ಯೂಸರ್ ಹುಡ್ಕಕ್ಕಿರ್ಬೋದು, ಕೆಲವು ಕಡೆ ಹೆಣ್ಮಕ್ಳು ಡೈರೆಕ್ಷನ್ ಮಾಡ್ತಾರೆ ಅಂದಾಗ ಪ್ರೊಡ್ಯೂಸರ್ ಸಿಗದೇ ಇರೋ ಅವಕಾಶನೂ ಇರ್ಬೋದು, ಚಾನ್ಸಸ್ ಇರ್ಬೋದು. ಯಾಕೆ ಗೊತ್ತಾ, ಹೆಣ್ಮಕ್ಳು ಹೆಂಗಮ್ಮ ನಂಬುದು ದುಡ್ಡು ಹಾಕೋದು, ನಿನ್ಗೇನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳೋ ಅಂತದ್ ಇರ್ಬೋದು. ಕೇಳಿದಾರ ಇಲ್ವಾ ನನಗೆ ಗೊತ್ತಿಲ್ಲ, ನಾನೇನೋ ಜಾಸ್ತಿ ಮಾತಾಡೋದ್ರೆ ಕ್ಲೀಶೆ ಆಗ್ಬಿಟ್ರೆ ಕಷ್ಟ. ಅಲ್ಲ, ನಾನು ಉದಾಹರಣೆ ಹೇಳ್ತಿದ್ದೀನಿ. ಬಹುಶಃ ಪ್ರೊಡ್ಯೂಸರು ಅಂದ್ರೆ ಒಂದು ಲೇಡಿ ಡೈರೆಕ್ಟರ್ ಅಂತ ಬಂದಾಗ ಪ್ರೊಡ್ಯೂಸ್ ಮಾಡಕ್ಕೆ ಮುಂದಾಗದೇ ಇರೋಂತ ಸನ್ನಿವೇಶಗಳು ಇರ್ಬೋದು. ಅಥವಾ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಪ್ರಿಪರೇಷನ್ಸ್ ಇದೆ, ಅಯ್ಯೋ ಯಾಕ ಗೋಳು ಅನ್ನೋ ಒಂದು ಚಿಂತನೆ ಇರ್ಬೋದು ಕೆಲವ್ರಿಗೆ. ಅದೇ ಆ ತರದೆಲ್ಲ ಇರುತ್ತೆ. ಆಮೇಲೆ ಡೈರೆಕ್ಷನ್ ಅನ್ನೋದು ತುಂಬಾ ಲಾಂಗ್ ಜರ್ನಿ. ಈಗ ನಿಮ್ಗೆ ಒಂದು ಆಕ್ಟ್ರೆಸ್ ಅಂತ ಬಂದಾಗ ಒಂದಷ್ಟು ಏಜ್ ಪೀರಿಯಡ್ ಇರುತ್ತೆ, ಲಿಮಿಟ್ ಇರುತ್ತೆ. ಓಕೆ ಮಾಡ್ಬೇಡ, ಒಂದಷ್ಟು ಸಿನಿಮಾ ಮಾಡೋಣ, ಸೀರಿಯಲ್ ಮಾಡೋಣ, ಓಕೆ ಸಾಕು ಅನ್ನೋ ತರದ ಮನಸ್ಥಿತಿ ಬರ್ಬೋದು. ಬಟ್ ಡೈರೆಕ್ಷನ್ ಅನ್ನೋದು ಲಾಂಗ್ ಪೀರಿಯಡ್. ನೀವು ಅಜ್ಜಿ ಆದ್ರೂ ಮಾಡ್ಬೋದು ನಿರ್ದೇಶನ. ಸೊ ಆ ತರದಕ್ಕೆ ಹಂಗಾಗಿ ಎಷ್ಟೊಂದ್ ಜನ ಮುಂದೆ ಆಗ್ತಿಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಆ ತರದ್ ಏನಾದ್ರು ಆಲೋಚನೆ ಇದ್ರೆ ಅದನ್ನ ಬದಿಗಿಟ್ಟು ದಯವಿಟ್ಟು ಡೈರೆಕ್ಷನ್ ಮಾಡೋದ್ರ ಕಡೆ ದಯವಿಟ್ಟು ಸಾಧ್ಯ ಆದ್ರೆ ಒಲವು ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಏನಂತಾರೆ, ನಿಮ್ಮ ಮನ್ಸಲ್ಲಿ ಓಕೆ ನಾನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕು, ಯಾಕೆ ನಾನು ಡೈರೆಕ್ಷನ್ ಮಾಡ್ಬಾರ್ದು ಅನ್ನೋ ಒಂದು ಏನಂತಾರೆ ಕಳವಳ ಅಕಸ್ಮಾತ್ ಚಿಕ್ಕ ಪುಟ್ಟದಾಗ ಬಂತು, ನಿಮ್ಗೆ ಥಾಟ್ ಬಂತು ಅಂದ್ರೆ ದಯವಿಟ್ಟು ಓಕೆ ಮಾಡ್ಬೇಕು ಅನ್ನೋ ರೀತಿಲಿ ಬನ್ನಿ. ಸೊ ಇಟ್ಸ್ ನಾಟ್ ದಟ್ ಹಾರ್ಡ್. ಅದೇ ನಾನು ಹೇಳ್ದಂಗೆ ಮನ್ಸು ಮತ್ತೆ ನಿಮ್ಮ ಒಂದು ಫಿಸಿಕಲಿ ಮೆಂಟಲಿ ನೀವು ಅಲರ್ಟ್ ಆಗಿ ಬಂದ್ರೆ ಆರಾಮ್ಸೆ ನಿರ್ದೇಶಕಿ ಆಗ್ಬೋದು. ಸೊ ಬನ್ನಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬೆರಳೆಣಿಕೆ ಅಷ್ಟು ಜನ ಇರೋದ್ರಿಂದ. ಸೊ ಇವಾಗ ನಾನ್ ಬಂದಿದ್ದೀನಿ, ಸೊ ಹಂಗೆ ನೋಡೋಣ, ನಾನು ನೋಡ್ಕೊಂಡು ಎಷ್ಟು ಜನ ಬರ್ತಾರೆ. ಐ ಹೋಪ್ ಸೊ. ಆತರ ಸಿನಿಮಾಗಳು ಮಾಡಿದಾಗ ಓಕೆ ಅಮೂಲ್ಯನೂ ಮಾಡಿದ್ದಾರೆ, ನಾವ್ ಅದ್ರ ಸಿನಿಮಾಗಳು ಕೊಡ್ಬೇಕು, ಜನ ಬರ್ಬೇಕು ಆತರ ಯೋಚನೆ ಮಾಡ್ಕೊಂಡು ಅಂದ್ರೆ ನಾನ್ ಆತರದ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡ್ಬೇಕು. ದೆನ್ ಆಟೋಮೆಟಿಕ್ ಆಗಿ ಬರ್ತಾರೆ ಅಂತ ಅನ್ಕೊಂಡಿದೀನಿ. ಹೋಪ್ ಫಾರ್ ದ ಬೆಸ್ಟ್. ಓಕೆ, ನೀವೀಗ ಡೈರೆಕ್ಷನ್ ಇಳಿದ್ರಿ. ಸೊ ಇವಾಗ ನಿಮ್ಗೆ ಯಾವ್ದು ಸೀರಿಯಲ್ ಅವಕಾಶಗಳೇನೋ ಆಮೇಲೆ ಬಂದದಿದ್ಯಾ, ಅಥವಾ ನೀವೆಲ್ಲಾದ್ರೂ ರಿಜೆಕ್ಟ್ ಮಾಡಿದ್ಯಾ? ಇಲ್ಲ ನಾನು ಇವಾಗ ಡೈರೆಕ್ಷನ್ ಮೇಲೆ ಬಿಸಿ ಇದೀರಿ ಅಂತ ಹೇಳಿರೋದಿದ್ಯಾ? 100% ಅವಾಗ್ಲೂ ಬರ್ತಿತ್ತು, ಇವಾಗ್ಲೂ ಬರ್ತಾನೆ ಇದೆ. ಬಟ್ ನನ್ಗೆ ಒಂದೇ ಮಾತು ಹೇಳೋದಿರ್ಲಿ, ಅವರೇ ಹೇಳ್ಬಿಡ್ತಾರೆ, ಏನೋ ಮುಲ್ಯ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟಿದ್ರೆ ಸೀರಿಯಲ್ ಕಡೆ ಬರ್ತೀರಾ ಇಲ್ವಾ, ಅಷ್ಟೇ ಕ್ವೆಶನ್. ನಾನು ಒಂದೇ ಮಾತು, ಸರ್ ಇಲ್ಲ ಸರ್, ಸ್ವಲ್ಪ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ನಂಗೆ ಅಲ್ಲೇ ಕೆಲ್ಸಗಳಿರುತ್ತೆ. ಸೀರಿಯಲ್ ಅಂದ್ರೆ ಐ ಕಾಂಟ್ ಗಿವ್ ಟೈಮ್ ಅಲ್ವಾ, ಸಮಯ ಕೊಡಕ್ಕೆ ಆಗಲ್ಲ ನನ್ಗೆ. ಸೊ ಒಂದು ಸಿನಿಮಾದಲ್ಲಿ ನಾನೀಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಅಂದ್ರೆ ಆ ಸಿನಿಮಾ ತೆರೆ ಕಾಣೋವರ್ಗುನು ಐ ಹ್ಯಾವ್ ಟು ಬಿ ದೇರ್. ಅಲ್ಲಿ ನಿಮ್ಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿರುತ್ತೆ, ಡಬ್ಬಿಂಗ್ ಮಾಡಿಸುವಂತ ಹಲವಾರು ರೀತಿಯ ಒಂದಷ್ಟು ಏನಂತಾರೆ ಹಿಂದೆ ಮಾಡುವಂತ ಕೆಲಸಗಳಿರುತ್ತೆ. ರಿಲೀಸ್ ಆಗೋ ಮುನ್ನ ಕೂಡ ತುಂಬಾ ಇರುತ್ತೆ, ಬಹಳಷ್ಟು ಇರುತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್. ಅದೆಲ್ಲ ಮಾಡ್ಬೇಕಂದ್ರೆ ನಾನು ಇರ್ಲೇಬೇಕಾಗುತ್ತೆ. ಸುಮ್ನೆ 3 ತಿಂಗಳು ಸಿನಿಮಾ ಓಕೆ ಆಯ್ತು ಮುಗಿತು ಅಂತ ಕುತ್ಕೊಳಕ್ ಆಗಲ್ಲ, ಬೇರೆ ಕೆಲಸ ನೋಡ್ಕೊಳಂಗ್ ಮಾಡಕ್ಕಲ್ಲ. ಸಿನಿಮಾ ರಿಲೀಸ್ ಆಗೋರ್ಗು ನನಗೆ ಕೆಲಸ ಇದ್ದೇ ಇರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಹಾಗಾಗಿ ಸೀರಿಯಲ್ ಎಲ್ಲಿ ಮಾಡಕ್ಕಾಗತ್ತೆ. ನಾನು ಇರಿ ಸರ್ ನೋಡೋಣ ಯೋಚನೆ ಮಾಡ್ತೀನಿ. ಸೀರಿಯಲ್ ಮಾಡದೇ ಇಲ್ಲ ಅಂತಾನು ಹೇಳಲ್ಲ, ಆಮೇಲೆ ಅದು ರಾಂಗ್ ನಿಮ್ಮ ಒಂದಿಷ್ಟು ಅಭಿಮಾನಿಗಳು ಇರ್ತಾರೆ ಸೀರಿಯಲ್ ಅಲ್ಲಿ, ನಿಮ್ಮನ್ನ ನೆಗೆಟಿವ್ ಶೇಡ್ ಅಲ್ಲಿ ನೋಡಿದವರು ಸುಮಾರು ಜನ ಇದ್ದಾರೆ. ಹಾಗಾಗಿ ನಿಮ್ಮ ಪಾತ್ರ ಮತ್ತೆ ಬಯಸುವಾಗ ನೀವು ಅದಕ್ಕೆ ಏನ್ ಹೇಳ್ತೀರಾ ಅಂತ ನಿಮ್ಮ ಅಭಿಮಾನಿಗಳಿಗೆ? ಆಕ್ಚುಲಿ ಕರೆಕ್ಟ್. ಇದು ನನ್ಗೆ ಎಲ್ಲಾದ್ರೂ ಟೆಂಪಲ್ಸ್ ಗೆಲ್ಲ ಹೋದಾಗ ಕಂಡು ಹಿಡಿತಾರಲ್ಲ, ಈಗ ನನ್ನರ್ಸಿ ರಾಧೆಲಿ ನಾನ್ ಮಾಡಿದಂತ ಪಾತ್ರ ನೆಗೆಟಿವ್, ಬಟ್ ಅದು ತುಂಬಾ ಇಂಪ್ಯಾಕ್ಟ್ ಆಯ್ತು ಜನಕ್ಕೆ, ತುಂಬಾ ಇಷ್ಟವಾದಂತ ಪಾತ್ರ ಜನಕ್ಕೆ. ಒಂದು ಅಶ್ವಿನಿ ಅನ್ನೋ ಪಾತ್ರ ನಾನ್ ಮಾಡಿದ್ದು 2 ಸೀರಿಯಲ್ ಅಲ್ಲೂ ನೆಗೆಟಿವ್. ಒಂದು ಅಪರಂಜಿ ಸೀರಿಯಲ್ ಅಲ್ಲಿ ರೋಹಿಣಿ ಅನ್ನೋ ಪಾತ್ರ ಮಾಡಿದೆ ನೆಗೆಟಿವ್, ಅಂಡ್ ಅದ್ ಬಿಟ್ರೆ ಮತ್ತೆ ನಾನು ನೆಗೆಟಿವ್ ಶೇಡ್ ಮಾಡಿದ್ದು ನನ್ನರ್ಸಿ ರಾಧೆಲಿ.
ಸೊ ನನ್ನರಸಿ ರಾಧೆಲಿ ಜನ ತುಂಬಾ ಚೆನ್ನಾಗಿ ಆಕ್ಸೆಪ್ಟ್ ಮಾಡಿದ್ರು ದಟ್ ಅಶ್ವಿನಿ ಕ್ಯಾರೆಕ್ಟರ್ ಪಾತ್ರನ. ಸೊ ಹಂಗಾಗಿ ಇವಾಗ್ಲೂ ಅಷ್ಟೇ ನಾನು ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಕೇಳ್ತಾರೆ, ಅಥವಾ ಎಲ್ಲಾರು ಶೂಟಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ ಅವಾಗ್ಲೂ ಅಷ್ಟೇ ನೀವ್ ಯಾಕೆ ಆಕ್ಟಿಂಗ್ ಬಿಟ್ಬಿಟ್ರಿ, ಎಷ್ಟ್ ಚೆನ್ನಾಗಿ ಮಾಡ್ತಿದ್ರಿ ನನ್ನರಸಿ ರಾಧೆಲಿ, ಯಾಕೆ ಬಿಟ್ರಿ ಅಂತ. ನಾನಿಲ್ಲ, ನಾನು ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದೀನಿ. ಇಲ್ಲ, ಅದನ್ನು ಮಾಡಿ ಇದನ್ನು ಮಾಡಿ ಅಂತಾರೆ ಜನ. ಬಟ್ ಪಾಪ ಅವ್ರಿಗೇನ್ ಗೊತ್ತು, ಎರಡು ದೋಣಿ ಮೇಲೆ ಕಾಲಿಡಕ್ ಆಗಲ್ಲ, ಒಂದ್ ದೋಣಿ ಮೇಲೆ ಅಷ್ಟೇ ಕಾಲಿಡಕ್ ಆಗುತ್ತೆ. ಬಟ್ ನಾನು ಆಕ್ಟಿಂಗ್ ಬಿಟ್ಬಿಟ್ಟಿದೀನಿ ಅಂತಾನು ಹೇಳಲ್ಲ, ಯಾಕಂದ್ರೆ ನಂದು ಒಂದ್ ಡೆಬ್ಯೂ ಸಿನಿಮಾ ಕಾಯ್ತಾ ಇದೆ ರಿಲೀಸ್ ಆಗಕ್ಕೆ. ಪ್ರಾಬ್ಲಿ ಬಹುಶಃ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಬೋದು ನನ್ ಡೆಬ್ಯೂ ಹೀರೋಯಿನ್ ಆಗಿ ಮಾಡಿರುವಂತಹ ಸಿನಿಮಾ. ಅದೇ ನೋಡೋಣ, ಅಂದ್ರೆ ಅಟ್ ಅ ಟೈಮ್ ಎರಡೂನು ನಿಭಾಯಿಸಕ್ ಆಗಲ್ಲ ಅನ್ನೋದ್ರಿಂದ ಸ್ವಲ್ಪ ದೂರ ಉಳಿದಿದ್ದೀನಿ. ನನ್ ಮನ್ಸಿಗೆ ಹತ್ರವಾಗಿರೋ ಪಾತ್ರ ಬಂದಾಗ ಖಂಡಿತ ಮಾಡ್ಬೋದಾ ಅಂತ ಯೋಚನೆ ಮಾಡ್ತೀನಿ. ಖಂಡಿತ. ಇನ್ನು ಈ ಡೈರೆಕ್ಷನ್ ಬಗ್ಗೆ ಇಷ್ಟೆಲ್ಲ ಮಾತನಾಡಿದ್ರಿ, ಅಂಡ್ ಇವಾಗ ನೆಕ್ಸ್ಟ್ ಅಂದ್ರೆ ಈ ಹಿಂದೆ ನೀವು ಭರ್ಜರಿ ಬ್ಯಾಚುಲರ್ ಅಂತ ಒಂದು ರಿಯಾಲಿಟಿ ಶೋನು ಮಾಡಿದ್ರಿ. ಅದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರಿ ನೀವು, ಎಲ್ಲರೂ ನಿಮ್ಮನ್ನ ನೋಡ್ತಾ ಇದ್ರು ಟಿವಿಯಲ್ಲಿ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಆ ಒಂದು ಸೆಟ್ ಇರ್ಬೋದು, ಜೊತೆಗೆ ನಿಮ್ಮ ಪಾರ್ಟ್ನರ್ ನವಾಜ್ ಅವ್ರ ಜೊತೆ ನೀವು ಕಾಣಿಸ್ಕೊಂಡಿದ್ರಿ, ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ಭರ್ಜರಿ ಬ್ಯಾಚುಲರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಬುಕ್ ಬರಿಬಹುದು, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಮೊದಲನೇದಾಗಿ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ನಾನು ಇಷ್ಟ ಪಟ್ಟಿದ್ದಕ್ಕೆ ಅಥವಾ ಅಲ್ಲಿಗೆ ನಾನು ಸೇರ್ಪಡೆ ಆಗೋದಕ್ಕೆ ಅಂದ್ರೆ ಮನ್ಸ್ ಮಾಡಿದ್ದು ಮೇನ್ ರೀಸನ್, ಜಡ್ಜಸ್ ಬಂದು ರಚಿತಾ ಮ್ಯಾಮ್, ನಮ್ ಡಿಂಪಲ್ ಕ್ವೀನ್, ಒನ್ ಆಫ್ ಮೈ ಫೇವ್ರೆಟ್ ಹೀರೋಯಿನ್ಸ್ ಅಲ್ಲಿ ರಮ್ಯಾ ಅವರು, ಅಂಡ್ ಹಾಗೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ಅವ್ರು ನಂಗೆ ತುಂಬಾ ಇಷ್ಟ ಆಗ್ತಾರೆ. ಸೊ ಮ್ಯಾಮ್ ಇದ್ರು ಅಂತ, ಅಂಡ್ ಇನ್ನೊಂದು ರವಿ ಸರ್ ಇದ್ರು, ರವಿಚಂದ್ರನ್ ಸರ್ ಇದ್ರು. ಸೊ ಇಬ್ರು ಜಡ್ಜಸ್. ಸೊ ಅವ್ರೆಂಡರಲ್ಲಿ ನಾವೆಲ್ಲರೂ ಒಂದು ರಿಯಾಲಿಟಿ ಶೋ ಲೀಡ್ ಮಾಡ್ತೀವಿ ಅನ್ನೋದೇ ದೊಡ್ಡ ವಿಚಾರ ನನ್ನ ಪ್ರಕಾರ. ಕಲಿಯಕ್ ಸಾಕಷ್ಟು ಇರುತ್ತೆ, ಅಂಡ್ ಅವ್ರ ಕಮೆಂಟ್ಸ್ ಕೇಳಕ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಆ ಒಂದು ಪ್ರಾಜೆಕ್ಟ್ ನಾನು ತಗೊಂಡಂತದ್ದು. ಸೊ ತಗೊಂಡ ಮೇಲೆ ಅದೇ ಪಾರ್ಟ್ನರ್ ಯಾರ್ಯಾರು ಅಂತ ಬಂದಾಗ ನಂಗೆ ನವಾಜ್ಗೆ ಆಕ್ಚುಲಿ ಎಲ್ರಿಗೂ ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿದ್ರು. ಆಕ್ಚುಲಿ ನವಾಜ್ಗೆ ನಾನೇ ಒಂದ್ ರೀತಿ ಸರ್ಪ್ರೈಸ್. ನನ್ ಬಲೂನ್ ಇಂದ ನಂದ್ ಎಂಟ್ರಿ ಬಂದು ಬಲೂನ್ ಇಂದ ಬರುವಂತದ್ದು. ಅಂದ್ರೆ ಒಂದ್ ಬಲೂನ್ ಇರುತ್ತೆ, ಬಲೂನ್ ಒಳಗಡೆ ನಾನ್ ಇರ್ತೀನಿ, ಅವ್ನ್ ಬಲೂನ್ ಏನೋ ಅದನ್ನ ಜಿಪ್ ಎಳೆದ ತಕ್ಷಣ ನಾನು ಅವನಿಗೆ ಪ್ರತ್ಯಕ್ಷ ಆಗೋ ತರದ್ ಅದೊಂದು ನಂದ್ ಎಂಟ್ರಿ ತುಂಬಾ ಇಷ್ಟ ಆಯ್ತು ನಂಗೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಎಲ್ರು ಆಲ್ರೆಡಿ ಜನ ನೋಡ್ಬಿಟ್ಟಿದ್ರು ನವಾಜ್ ಪಾರ್ಟ್ನರ್ ಯಾರು ಅಂತ. ಅವ್ರಿಗೆ ಏನಂತಾರೆ, ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು, ಬಿಕಾಸ್ ನಾನ್ ಬಲೂನ್ ಒಳಗಡೆ ಇದ್ದಿದ್ರಿಂದ. ನನ್ನ ಎಂಟ್ರಿನೇ ಬಲೂನ್ ಒಳಗಡೆ ಇಂದ ಆಗಿದ್ದು. ಸೊ ಹಾಗಾಗಿ ನವಾಜ್ಗೆ ಆಪ್ಷನ್ ಇರ್ಲಿಲ್ಲ ಬೇರೆ ಯಾರನ್ನೋ ಚೂಸ್ ಮಾಡ್ಬೇಕನ್ನೋದು, ಯಾಕಂದ್ರೆ ಚಾನೆಲ್ ಕಡೆಯಿಂದ ಕೊಟ್ಟಿದ್ದೆ ಅವ್ರು ನನ್ನನ್ನ. ಸೊ ನನ್ಗೂ ಅಷ್ಟೇ, ಯಾರಿದ್ ನವಾಜ್ ಬಗ್ಗೆ ಗೊತ್ತಿತ್ತು, ಬಟ್ ಅವ್ರೇನಾ ಯಾರು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಇವ್ರಾ, ಓಕೆ, ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾರಲ್ಲ ಇವರು, ಪ್ರಾಸ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಅನ್ನಿಸ್ತು. ಅಂಡ್ ಒಂದ್ಸರಿ ನಾನು ಅವ್ರ ಮೆಂಟರ್ ಆಗಿದ್ದೆ. ಈಸ್ ಲೈಕ್ ಮೈ ಬ್ರದರ್, ಈಸ್ ಮೈ ಲಿಟಲ್ ಬ್ರದರ್, ನೋ ಮ್ಯಾಟರ್ ವಾಟ್. ಹೋಗ್ತಾ ನಂದು ಅವ್ರದ್ದು ಒಂದು ಬ್ರದರ್ ಸಿಸ್ಟರ್ ಬಾಂಡಿಂಗ್ ಜಾಸ್ತಿ ಆಯ್ತು. ಅಂದ್ರೆ ಯೂಸ್ ಟು ಕೇರ್ ಮೀ, ತುಂಬಾ ಕೇರ್ ಮಾಡೋರು. ಅಮ್ಮು ಇಲ್ಲಿ ಬನ್ನಿ, ಅಮ್ಮು ಅಲ್ಲಿ ಕಲ್ಲಿದೆ ಆ ಕಡೆ ಹೋಗ್ಬಿಡಿ, ಅಮ್ಮು ಇಲ್ಲಿ ಕುತ್ಕೊಳ್ಳಿ, ಆತರ ಒಂಥರ ಅಮ್ಮು ಅಂತ. ನನ್ಗೆ ಓಕೆ, ನನ್ ತಮ್ಮನೇ ಯಾರೋ ಇದ್ದಿದ್ರೆ ಕರಿತಿದ್ನೇನೋ ಈ ತರ ಅನ್ನೋ ರೀತಿ ಫೀಲ್ ಕೊಡ್ತಿದ್ದ ನವಾಜ್ ನಂಗೆ. ಆಮೇಲೆ